ಚಂದ್ರಮೋಹನ್ ರೆಡ್ಡಿ PS ಆದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಯುನೈಟೆಡ್ ವೇ ಬೆಂಗಳೂರು ರವರು ನಡೆಸ್ಕೊಟ್ಟಂತಹ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿತ್ತು. ಈ ಒಂದು ಪ್ರಾಯೋಗಿಕವಾಗಿ ವಿಜ್ಞಾನದಲ್ಲಿ ಪ್ರತಿಯೊಬ್ಬ ಟೀಚರು ಯಾವ ಥರ ಅಳವಡಿಸ್ಕೋಬೇಕು ಅನ್ನುವಂಥ ವಿಚಾರಗಳು ಪ್ರಾಯೋಗಿಕವಾಗಿ ನಮ್ಮನ್ನು ಇವತ್ತು ನುರಿತರಾಗಿ ಮಾಡಿದ್ದಾರೆ. ಈ ರೀತಿಯಾದ ಒಂದು ಕಾರ್ಯಾಗಾರ ನಮಗೆ ಇದುವರೆಗೂ ನಾನು ವಿಶ್ವನಾಥ ತಾಲೂಕಿನಲ್ಲಿ ಅನೇಕ ಕಾರ್ಯಾಗಾರಕ್ಕೆ ಬಂದಿರ್ತೇನೆ, ಆದರೆ ಈ ತರಹದ ಒಂದು ಕಾರ್ಯಾಗಾರವನ್ನು ಇದೇ ಮೊದಲ ಬಾರಿಗೆ ನಾನು ಕಂಡಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯ ಕಾರ್ಯಾಗಾರಗಳನ್ನು ನಮ್ಮ ತಾಲೂಕಿನ ಸಮಸ್ತ ಶಿಕ್ಷಕರಿಗೆ ಕೊಡೋದರಿಂದ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ, ವಿಜ್ಞಾನಿಗಳಾಗಲಿಕ್ಕೆ, ಮುಂದಿನ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ, ಉತ್ತಮ ಫಲಿತಾಂಶವನ್ನು ಪಡೆಯಲಿಕ್ಕೆ ಅನುಕೂಲಕರ ಆಗ್ತದೆ. ಆದ್ದರಿಂದ ನಿಜವಾಗಿಯೂ ಬೆಳಗ್ಗೆಯಿಂದ ಆ ಒಂದು ಏನು ಆಪ್ಟಿಕ್ಸ್ ಒಂದು ಚಾಪ್ಟರ್ನ ಸುಸೂತ್ರವಾಗಿ ಕಾನ್ವೆಕ್ಸು, ಕಾನ್ಕೇವ್ ಲೆನ್ಸು, ಮಿರರ್ಸು, ಅವುಗಳಲ್ಲಿ ಯಾವ ಥರ ಒಂದು ಬಿಂಬ ಉಂಟಾಗತ್ತೆ ಅಂತಕ್ಕಂತಹ ವಿಚಾರಗಳನ್ನು ಪ್ರಾಯೋಗಿಕವಾಗಿ ನಮ್ಮ ಕೈಯಲ್ಲಿ ಮಾಡಿಸಿರ್ತಾರೆ. ಮತ್ತು ಡಿಫ್ಯೂಷನ್ ಹೇಗಾಗುತ್ತೆ, ಮತ್ತು ಆ ಒಂದು ರಾಸಾಯನಶಾಸ್ತ್ರದಲ್ಲಿ ಯಾವ ಥರ ಒಂದು ರಿಯಾಕ್ಷನ್ಸು ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಯಾವ ಥರ ರಿಲೀಸ್ ಆಗುತ್ತೆ, ಸ್ಯಾಫ್ರಿಫಿಕೇಷನ್ ಪ್ರಯೋಗ ಯಾವ ಥರ ಮಾಡ್ಬೋದು. ಪ್ರತಿಯೊಂದನ್ನು ಸಹ ಪ್ರಾಕ್ಟಿಕಲ್ಲಾಗಿ ಒಂದೊಂದು ಟೀಚಿಂಗ್ ಪಾಯಿಂಟನ್ನು ನಾವು ಮಕ್ಕಳಲ್ಲಿ ಕಲಿಕಾ ಭಾವನೆಯನ್ನು ಉಂಟು ಮಾಡ್ಬೋದು. ಮತ್ತು ವಾಟರಲ್ಲಿ ಇನ್ವರ್ಟೆಡ್ ಇಮೇಜ್ ಯಾವ ಥರ ಆಗುತ್ತೆ, ಹೇಗಾಗುತ್ತೆ ಅನ್ನುವಂತಹ ಕುತೂಹಲಕಾರಿ ಇರ್ತಕ್ಕಂತಹ ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಈ ಒಂದು ಫಿಸಿಕ್ಸ್ನಲ್ಲಿ ಚಿನ್ನ ದೊರೆಯ ಸರ್ ಅವರು, ಹಾಗೂ ರಾಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರದಲ್ಲಿ ಮೋಹನ್ ಸರ್ ಅವರು, ಮತ್ತು ಇನ್ನೊಬ್ಬ ಮೋಹನ್ ಸರ್ ಅವರು. ನಮಗೆ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆದ್ದರಿಂದ ಈ ರೀತಿಯ ಕಾರ್ಯಕ್ರಮಗಳು ಇವರು ಸಹ ಸಾರುವವರು ಅನೇಕ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಹಾಗೂ ರಾಜ್ಯಾದ್ಯಂತ ಅನೇಕ ಕಡೆ ಕಾರ್ಯಾಗಾರ ನೀಡಿದ್ದಾರಂತೆ. ನಮಗೆ ಆ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಈ ರೀತಿಯ ಕಾರ್ಯಕ್ರಮ ನಮಗೆ ಬೇಕು. ತುಂಬ ಸಂತೋಷ. ಈ ಯುನೈಟೆಡ್ ವೇ ಬೆಂಗಳೂರು ಅವರು ವತಿಯಿಂದ ನಡೆಸ್ಕೊಟ್ಟಂಥ ಎಲ್ಲ ಒಂದು ಪ್ರಧಾನ ಪದಾಧಿಕಾರಿಗಳಿಗೆ, ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವತಿಯಿಂದ ಹಾಗೂ ಎಲ್ಲ ಸಮಸ್ತ ಶಿಕ್ಷಕರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.